ಗುರುಜಿ ವೃಶ್ಚಿಕ ರಾಶಿ ಈ ರಾಶಿಯವರ ಗುಣಧರ್ಮಗಳು ಯಾವ ರೀತಿ ಇರುತ್ತೆ? 2025ನೇ ಇಸವಿಯಲ್ಲಿ ಒಳ್ಳೆ ಸಮಯ ಬರುತ್ತಾ ಅಥವಾ ಕಷ್ಟ ನಷ್ಟ ಏನಾದ್ರು ಸಂಭವಿಸೋ ಸಾಧ್ಯತೆ ಇದೆಯಾ? ಖಂಡಿತ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಒಂದ್ ಸ್ವಲ್ಪ ಈ ಪಂಚಮ ಶನಿಯ ಒಂದು ಇರೋದ್ರಿಂದ ಸ್ವಲ್ಪ ಏರುಪೇರುಗಳಂತೂ ಕಾಣಿಸ್ತಿದೆ. ಹಾಗಾಗಿ ಅವ್ರು ತುಂಬಾ ಭಯ ಪಡುವಂಥದ್ದು ಏನೂ ಇಲ್ಲ ಮತ್ತೆ ಇಲ್ಲೂ ಕೂಡ. ಯಾಕಂದ್ರೆ ಬೇರೆ ಸಪೋರ್ಟಿಂಗ್ ಪ್ಲಾನೆಟ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಇವರಿಗೆ ಹೆಲ್ಪ್ ಮಾಡುವಂಥದ್ದು ಕಾಣಿಸ್ತಿದೆ ಈ ಸರಿ. ಇವರೇ ಈ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತಂದ್ರೆ ಎಲ್ಲದಕ್ಕೂ ಕೊರಗುವಂತ ಸ್ವಭಾವ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಯೋಚನೆ ಮಾಡ್ತಾರೆ. ಈ ಆಂಗ್ಸೈಟಿ ಫೀಲಿಂಗ್ ಇವ್ರಿಗೆ ಜಾಸ್ತಿ ಇರುತ್ತೆ ಈ ರಾಶಿಯವರಿಗೆ. ಸುಮ್ನೆ ಎಲ್ಲಾನು ತಲೆ ಮೇಲೆ ಹಾಕೊಳ್ಳೋದು ಅವ್ರದ್ದು ಅಡಗಿರೋದಿಲ್ಲ. ಮಾಮೂಲಾಗಿ ಅದೇ ಹೇಳ್ತಾರಲ್ಲ, ರೋಡಲ್ಲಿ ಹೋಗ್ತಾರಂತ ಮಾರಮ್ಮನ ಮನೆವರೆಗೂ ಬಂದು ಹೋಗಮ್ಮ ಅಂತ ಹೇಳ್ತಾರಲ್ಲ, ಆ ತರ ಸ್ವಭಾವದವರಾಗಿರ್ತಾರೆ ಇವರು. ಈ ರಾಶಿಯವರಿಗೆ ಇವರ ಮಕ್ಕಳಿಂದ ಅಂದ್ರೆ ಖರ್ಚು ಜಾಸ್ತಿ ಆಗುವಂಥದ್ದು ಕಾಣಿಸ್ತಾ ಇರೋದು. ವಿದ್ಯಾರ್ಥಿಗಳಿಗೂ ಅಷ್ಟೇನೆ ಆರೋಗ್ಯ ಏರುಪೇರಾಗೋದು, ಇಂಥವೆಲ್ಲ ಜಾಸ್ತಿ ಕಾಣಿಸ್ತಾ ಇರೋದು. ಮತ್ತೆ ಪ್ರೊಲಾಂಗ್ ಆಗೋದು, ಯಾವ್ದೊಂದು ಸುಲಭವಾಗಿ ಆಗುವಂತ ಕೆಲಸ ತುಂಬಾ ಟೈಮ್ ತಗೊಳ್ಳೋದು. ಬಟ್ ಆಗುತ್ತೆ. ತುಂಬಾ ಟೈಮ್ ತಗೊಂಡಾಗ ಅದ್ರಲ್ಲೊಂದು ಇದು ಕಳ್ಕೊಂಡ್ಬಿಡ್ತಾರೆ ಇವರು. ಹುಮ್ಮಸ್ ಅನ್ನೋದು ಕಳ್ಕೊಂತಾ ಇರ್ತಾರೆ ಇವರು. ಆರೋಗ್ಯ ವಿಷಯದಲ್ಲಿ ತುಂಬಾ ಕಾಳಜಿ ವಹಿಸ್ಬೇಕು ಇವರು. ಎಸ್ಪೆಷಲಿ ಕಾಲಿನ ವಿಷಯದಲ್ಲಂತೂ ತುಂಬಾ ಹುಷಾರಾಗಿರ್ಬೇಕು. ಕಾಲುಗಳಿಂದ ಏನೊಂದು ಸರ್ಜರಿ ಆಗ್ಬೋದು, ಅಥವಾ ಜಾರ್ ಬೀಳುವಂತ ಸಂದರ್ಭಗಳು, ಗಾಡಿಯಲ್ಲಿ ಹೋಗ್ತಾ ಇದ್ದಾಗ ಬಿಡುವಂಥದ್ದು, ಇಂಥದ್ದೆಲ್ಲ ಕಾಣಿಸ್ತಾ ಇರುತ್ತೆ. ಇವರು ಅಧಿಕಾರಿಗಳನ್ನ ಮೀಟ್ ಮಾಡೋದು, ಹೊಸ ಯಾವ್ದಾದ್ರು ಒಳ್ಳೆ ಅಧಿಕಾರಿಗಳನ್ನ ಮೀಟ್ ಮಾಡುವಂತ ಸಂದರ್ಭಗಳಿದೆ. ರಾಜಕಾರಣಿಗಳಾಗಿರ್ಬೋದು ಅಥವಾ ಒಳ್ಳೆ ಉನ್ನತ ಅಧಿಕಾರಿಗಳನ್ನ ಮೀಟ್ ಮಾಡಿ ಇವ್ರ ಕೆಲ್ಸಗಳು ಆಗುವಂತದ್ದು ಸಂದರ್ಭಗಳು ಕಾಣ್ತಿದೆ. ಬಟ್ ಪ್ರೊಲಾಂಗ್ ಆಗಿ ಬೇಗ ಆಗೋದಿಲ್ಲ. ಇದೇ ರಾಶಿಯ ರಾಜಕಾರಣಿಗಳಿಗೆ ಬಂದಾಗ ಮಧ್ಯಮ ಫಲಗಳನ್ನ ಅವರು ನೋಡ್ತಾರೆ. ತುಂಬಾ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಸಾಧಾರಣವಾಗೇ ಇರುವಂತದ್ದು. ಅದಕ್ಕಾಗಿ ಅವರು ಏನ್ ಮಾಡ್ತಾರೆ, ಹೊಸ ಜ್ಯೋತಿಷಿಗಳನ್ನ ಹುಡ್ಕೊಳ್ಳೋದು, ಹೊಸ ಸ್ವಾಮಿಗಳನ್ನ ಹುಡ್ಕೊಳ್ಳೋದು, ಈ ತರ ಕೆಲ್ಸಗಳು ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಭಯದಿಂದನೋ ಅಥವಾ ಒಂದು ಕಾನ್ಫಿಡೆನ್ಸ್ ಬರ್ಬೇಕು ಅಂತಾನೋ. ಇವ್ರಿಗೆ ಸರಿಯಾದವ್ರು ಅಂತ ಈ ಸರಿ ಸಿಗೋವಂಥದ್ದು ಕಾಣಿಸ್ತಿಲ್ಲ. ಇವ್ರನ್ನ ಮೋಸ ಮಾಡೋಂಥವ್ರೆ ಕಾಣಿಸೋವಂಥದ್ದು ಅಂತ ಇಂಡಿಕೇಟ್ ಆಗ್ತಿದೆ. ಹೇಗ್ ಮಾತಾಡ್ತಾರೆ, ಇವ್ರಿಗೆ ಸಿಗೋವಂಥವ್ರೆಲ್ಲ ಹೇಗಿರ್ತಾರೆ ಅಂತಂದ್ರೆ ಇವ್ರನ್ನ ಮರಳು ಮಾಡೋವಂಥವ್ರೆ ಸಿಗ್ತಾರೆ ಎಲ್ಲಾ ವಿಷಯದಲ್ಲೂ. ಕೆಲ್ಸದಲ್ಲೇ ಆಗಿರ್ಬೋದು, ರಾಜಕೀಯ ಅದ್ರಲ್ಲೇ ಆಗಿರ್ಬೋದು, ಯಾವುದೇ ವಿಷಯದಲ್ಲಾದ್ರೂ ಅದೇ ತರದೇ ಕಾಣಿಸ್ತಿರೋದು. ಮಕ್ಕಳ ವಿಷಯಕ್ಕೆ ಬಂದಾಗ ಮಾತ್ರ ತುಂಬಾ ಕಾಳಜಿ ವಹಿಸ್ಬೇಕಾಗತ್ತೆ. ಕುಟುಂಬ ವಿಷಯಗಳಲ್ಲಿ ಏನು ಆತರ ನೆಗೆಟಿವ್ ಆಗಿ ಕಾಣಿಸ್ತಿಲ್ಲ. ದುಡ್ಡಿನ ವಿಷಯದಲ್ಲಿ ಆದಾಯ ಕಡಿಮೆ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಸಾಲ ಎಲ್ಲ ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ. ಅದನ್ನ ಅವಾಯ್ಡ್ ಮಾಡಿದಷ್ಟು ಒಳ್ಳೇದು. ಇನ್ನ ಮುಂದಕ್ಕೆ, ಯಾಕಂದ್ರೆ ಇನ್ನ ಬರುವಂತ ವರ್ಷಗಳಲ್ಲಿ ತುಂಬಾ ಒಳ್ಳೆಯ ಫಲಿತವನ್ನ ಇವರು ಪಡಿಬಹುದು. ಅದನ್ನ ಈಗಿನ ಪ್ಲಾನಿಂಗ್ ಅನ್ನೋದು ತುಂಬಾ ಅಗತ್ಯಕರವಾಗಿರುತ್ತೆ ಇವರಿಗೆ. ಈ ಹೊಸ ಬೇರೆ ದೇಶಕ್ಕೆ ಹೋಗೋದು, ಇಂಥದ್ದೆಲ್ಲ ಪ್ಲಾನಿಂಗ್ಸ್ ಇದ್ರೆ ಮಾಡ್ಕೋಬಹುದು. ಮುಂಬರೋ ವರ್ಷದಲ್ಲಿ ಆಗುವಂತ ಚಾನ್ಸಸ್ ಇದೆ. ಈಗಂತ ಅಲ್ದಿದ್ರು ಮುಂದೆ ಆಗುವಂಥದ್ದು. ಅಂದ್ರೆ ಈಗಿಂದ ಸ್ಟೆಪ್ಪಿಂಗ್ ಸ್ಟೋನ್ ಅಂತಾರ, ಈಗ ಸ್ಟಾರ್ಟ್ ಮಾಡ್ಕೋಬೇಕು ಅವರು. ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಈಗ ಸ್ಟಾರ್ಟ್ ಮಾಡ್ಕೊಂಡಷ್ಟು ಮುಂದೆ ತುಂಬಾ ಚೆನ್ನಾಗಿ ಆಗ್ತಾ ಹೋಗ್ತಾರೆ. ಈ ಪೂಜಾ ಪುನಸ್ಕಾರಗಳ ಬಗ್ಗೆ ಒಂದ್ ಸ್ವಲ್ಪ ಗಮನ ಕಡಿಮೆ ಕೊಟ್ಟು ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನ ಇಂಪ್ರೂವ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಇವ್ರ ಹೆಂಗ ತುಂಬಾ ಏನೋ ಒಂಥರ ಸೂಪರ್ಸ್ಟಿಷಿಯಸ್ ಆಗೋಗಿ ಎಲ್ಲದಕ್ಕೂ ಖರ್ಚುಗಳ ಮೇಲೆ ಹೋಗ್ತಾರೆ. ಬಿಟ್ರೆ ಅವರ ಒಂದು ಏನು ಸೆಲ್ಫ್ ಕಾನ್ಫಿಡೆನ್ಸ್ ಏನಿರುತ್ತಲ್ಲ, ಅದಕ್ಕೆ ವ್ಯಾಲ್ಯೂ ಕೊಡೋದಿಲ್ಲ. ಈ ವರ್ಷ ಅದಕ್ಕೆ ಕೊಟ್ರೆ ಇನ್ನ ಒಳ್ಳೆ ರಿಸಲ್ಟ್ಸ್ ಬೇಗ ನೋಡ್ಬೋದು. ಏನ್ ನಿಧಾನ ಆಗ್ತಿತ್ತಲ್ಲ ಅದನ್ನ ಸ್ವಲ್ಪ ಬೇಗ ನೋಡ್ಬೋದು. ಇನ್ನ ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟಿರೋದು ಏನೇ ಆದ್ರೂ ನಿಧಾನನೇ. ಇವ್ರ ಕಡೆ ಒಂದು 30% ಆದ್ರೆ ಆಗ್ಬೋದು ಅಷ್ಟೇನೆ. ತುಂಬಾ ಎಕ್ಸ್ಪೆಕ್ಟ್ ಮಾಡೋದಕ್ಕಂತೂ ಆಗೋದಿಲ್ಲ. ಸೋದರ ಸಂಬಂಧಗಳು ಅಥವಾ ಸೋದರ ಮಾವ ಇಂಥವ್ರೇನಾದ್ರು ಹೆಲ್ಪ್ ಮಾಡಬಹುದು. ಬಟ್ ಇವ್ರು ತುಂಬಾ ಸ್ವಾಭಿಮಾನಿಗಳೇ ಆಗಿರೋದ್ರಿಂದ ಅವ್ರದ ಹೆಲ್ಪ್ ತಗೊಳ್ಳೋದಕ್ಕೂ ಇವರಿಗೆ ಹಿಂದೆ ಹೋಗ್ಬಿಟ್ಟು ಇವ್ರು ಸ್ವಲ್ಪ ಕಷ್ಟಕ್ಕೆ ಸಿಗಾಕೊಳ್ತಾ ಇರ್ತಾರೆ. ಸೊ ಅವಕಾಶ ಬಂದಾಗ ಎಲ್ಲಿ ಉಪಯೋಗಿಸ್ಕೋಬಹುದು ಅಲ್ಲಿ ಉಪಯೋಗಿಸ್ಕೊಂಡಷ್ಟು ತುಂಬಾ ಚೆನ್ನಾಗಿ ಆಗ್ಬಿಡ್ತಾರೆ. ಇನ್ನು ಈ ವರ್ಷದಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ಇವ್ರು ಫೋಕಸ್ ಮಾಡ್ಬೇಕಾಗಿರೋದು ದುಡ್ಡು ಹೆಂಗ್ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಖರ್ಚು ಕಡಿಮೆ ಮಾಡ್ಕೊಂಡು ದುಡ್ಡು ಉಳಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ. ಕೆಲಸದಲ್ಲೂ ಏನು ಭಯ ಪಡುವಂತದ್ದು ಏನು ಇಲ್ಲ, ಕಳ್ಕೊಳ್ತೀವಿ ಅನ್ನೋದು ಏನು ಕಾಣಿಸ್ತಿಲ್ಲ. ಆದ್ರೆ ಇವ್ರ ಭಯದೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿನಿಮಾ ಮತ್ತೆ ಮಾಧ್ಯಮಕ್ಕೆ ಬಂದಾಗ ಒಳ್ಳೆ ರಿಸಲ್ಟ್ಸ್ ಅಂತೂ ಕಾಣ್ತೇವೆ. ಅಂದ್ರೆ ಅಲ್ಲಿ ಕೆಲಸ ಮಾಡೋ ಅವ್ರಿಗೆ ಗೊತ್ತಿಲ್ದರೆ ಹೊಸ ಇನೋವೇಟಿವ್ ಮಾಡುವಂಥದ್ದು, ನ್ಯೂ ಇಂಪ್ಲಿಮೆಂಟೇಷನ್ಸ್ ಮಾಡುವಂಥದ್ದು,
ಇಂಥವೆಲ್ಲ ಕಾಣಿಸ್ತಿದೆ. ರೈತರ ವಿಷಯಕ್ಕೆ ಬಂದಾಗ ಒಳ್ಳೆ ರಿಸಲ್ಟ್ ಅಂತೂ ಕಾಣಬಹುದು. ಇವರು ಅವ್ರು ಏನ್ ಹಾಕಿ ಬೆಳೆಯನ್ನು ಬಿತ್ತಿರ್ತಾರೋ ಅಂಥದ್ದು ಒಳ್ಳೆ ಫಲ ಅಂತೂ ಸಿಕ್ಕೇ ಸಿಗತ್ತೆ. ಆದಾಯದ ವಿಷಯಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಕಡಿಮೆನೆ ರೈತರಿಗೂ ಕೂಡ. ಅವ್ರ ಬೆಳೆ ಚೆನ್ನಾಗಿ ಬರುತ್ತೆ, ಬಟ್ ಅದಕ್ಕೆ ರಿಟರ್ನ್ ಸರಿಯಾಗಿಲ್ಲ, ಪ್ರತಿಫಲ ಚೆನ್ನಾಗಿ ಬರೋದಿಲ್ಲ. ಸೊ ಅದನ್ನ ಯೋಚನೆ ಮಾಡಿ ನೋಡ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದು. ಅವರು ಈ ಎಲ್ಲಾ ವಿಷಯಗಳು ಪರಿಗಣನೆ ತಗೊಂಡ್ಮೇಲೆ ಇವ್ರದ್ದು ಚೆನ್ನಾಗೇ ಇದೆ, ಆಲ್ಮೋಸ್ಟ್ ಒಂದು 60% ಚೆನ್ನಾಗಿರುತ್ತೆ. ಅದರಿಂದ ಏನ್ ಭಯ ಪಡೋಂಥದ್ದು ಏನು ಇಲ್ಲ. ಮತ್ತೆ ಪಂಚಮ ಶನಿ ಭೀತಿ ಇದೆ ಅಂತ ಹೇಳಿದ್ರಿ, ಜೊತೆಗೆ ಆದಷ್ಟು ದೇವರ ಮೊರೆ ಹೋಗದಿದ್ರೆ ಒಳ್ಳೇದು ಅಂತ ಹೇಳ್ತಿದ್ರಿ. ಸೊ ಪರಿಹಾರದ ವಿಷಯ ಅಂತ ಬಂದಾಗ ಇವ್ರು ಯಾವ ರೀತಿ ಮಾಡ್ಬೇಕಾಗುತ್ತೆ? ಅದೇ ಇವ್ರ ಪರಿಹಾರ ಅನ್ನೋದೇ ಮೇನ್ ಸೆಲ್ಫ್ ಕಾನ್ಫಿಡೆನ್ಸ್ ನ ಬಿಲ್ಡಪ್ ಮಾಡೋದು. ಇವ್ರಿಗೆ ಮೇನ್ ಆಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ರಿಲೇಟೆಡ್ ಆಗಿರೋದು ಮಾಡ್ಕೊಂಡಷ್ಟು ಒಳ್ಳೇದು. ಈ ಪರಿಹಾರ ಮಾಡಿದ್ರೆ ತುಂಬಾ ಒಳ್ಳೇದು. ಇವರು ಇನ್ನ ಕೆಲವರಿಗೆ ದೇವ್ರಿಗೆ ಮೊರೆ ಹೋಗೋದೇ ಒಳ್ಳೇದು ಅಂತ ಅನ್ಕೊಳ್ಳೋರಿಗೆ ಶನಿಗೆ ಸಂಬಂಧಪಟ್ಟ ಪರಿಹಾರಗಳು ಮಾಡ್ಕೋಬಹುದು. ಪ್ರತಿ ಶನಿವಾರ ವಿಷ್ಣು ಪ್ರಾರ್ಥನೆ ಅಥವಾ ತಿರುಪತಿ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡುವಂಥದ್ದು, ಇಂಥದ್ದೆಲ್ಲ ಮಾಡಿದ್ರೆ ಚೆನ್ನಾಗುತ್ತೆ. ಸ್ತೋತ್ರ ಪಠನೆ ಅಂತ ಬಂದಾಗ ಇವ್ರು ಯಾವುದೇ ಕಾರಣಕ್ಕೂ ಈ ಒಂದೇನು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದಷ್ಟು, ಸುಬ್ರಹ್ಮಣ್ಯ ಸ್ತೋತ್ರಗಳನ್ನ ಓದ್ಕೊಂಡಷ್ಟು ಸ್ವಲ್ಪ ಈಗಿರುವಂತ ಒಂದು ನಿಧಾನ ಸ್ವಭಾವ ಏನಿದೆಯೋ ಅದನ್ನ ಹೋಗಿ ಒಂದ್ಸಲ ಮುನ್ನುಗ್ಗೋ ಸ್ವಭಾವ ಬಂದು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡುವಂತ ಸಂದರ್ಭಗಳು ಬರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.